ನಮಸ್ಕಾರ ಸ್ನೇಹಿತರೆ ನಾನು ನನ್ನ ಕಳೆದ ವಿಡಿಯೋದಲ್ಲಿ ವಾಲ್ಯೂಮ್ ಆ್ಯಂಡ್ ಪ್ರೈಸ್ ಕಾನ್ಸೆಪ್ಟ್ ಮೇಲೆ ಒಂದು ವಿಡಿಯೋನ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಇದು ಕಾಣ್ತಾ ಇದೆ. ಸೊ ಇದೇ ಅದು ವಿಡಿಯೋ. ಸೊ ಈ ವಿಡಿಯೋ ವೈರಲ್ ಆಗೋದ್ರ ಮುಖಾಂತರ 450 ಜನ ಒಂದೇ ದಿನದಲ್ಲಿ ಈ ವಿಡಿಯೋನ ನೋಡಿ ಫುಲ್ ವೈರಲ್ ಮಾಡಿದ್ದಾರೆ. ಯಾಕಂದರೆ ಇದರಲ್ಲಿ ಹೇಳಿರುವಂಥ ಕಾನ್ಸೆಪ್ಟ್ ಇದೆಯಲ್ಲ, ಸೊ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಏನಪ್ಪ ಇವನು ಓನ್ಲಿ 450 ವ್ಯೂವ್ಸ್ಗೆ ನೀವು ವೈರಲ್ ಆಗಿದೆ ಅಂತ ಹೇಳ್ತಾ ಇದ್ದೇನೆ ಅನ್ಕೋಬೋದು. ಬಟ್ ನನಗಿರುವಂಥ ಸಬ್ಸ್ಕ್ರೈಬರ್ ಓನ್ಲಿ 20. ಯಾಕೆಂದರೆ ನಾನು ಲಾಸ್ಟ್ ವೀಕೇ ಈ ಚಾನಲನ್ನು ಓಪನ್ ಮಾಡಿದ್ದೀನಿ. ಸೊ ಆಗಲೇ ಇದು 450 ವ್ಯೂಸ್ ಆಗಿದೆ ಅಂದರೆ ಇಟ್ಸ್ ಗುಡ್. ಸೊ ಅದಕ್ಕಾಗಿ ಹೇಳ್ತಾ ಇರೋದು ಅದರ ನೆಕ್ಸ್ಟ್ ವರ್ಷನ್ ಅದಕ್ಕೆ ಬಂದಿರೋ ರೆಸ್ಪಾನ್ಸ್ ನೋಡಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ರೀ ನಾನು. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಅದರ ಜೊತೆಗೆ ನಿಮ್ಮ ಪ್ರೈಸ್ ಆ್ಯಕ್ಷನ್ ಜೊತೆಗೆ ಈ ಕಾನ್ಸೆಪ್ಟನ್ನು ಯೂಸ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಭಾಳಷ್ಟು ಯೂಸ್ಫುಲ್ ಕಾನ್ಸೆಪ್ಟ್ ಇದೆ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇದು ಏರೋಪ್ಲೆಕ್ಸ್ ಇಂಡಸ್ಟ್ರಿಯ ಚಾರ್ಟ್ ಇದಾಗಿದೆ. ಈ ಸ್ಟಾಕಲ್ಲೇ ನಾನು ಟ್ರೇಡ್ ಮಾಡಿದ್ದು. ಸೊ ಬನ್ನಿ ನಿಮಗೆ ತೋರಿಸ್ತೀನಿ ಯಾವ ಟೈಪು. ನಿಮ್ಗೆ ಹಳೇದು ಎಕ್ಸಾಂಪಲ್ಸ್ ಎಲ್ಲ 2-3 ಎಕ್ಸಾಂಪಲ್ಸ್ ಅಥವಾ 3-4 ಎಕ್ಸಾಂಪಲ್ ತೋರಿಸ್ತೀನಿ, ಒಂದಲ್ಲ. ಸೊ ನಾನು ಟ್ರೇಡ್ ಮಾಡಿದ್ದು ಎಲ್ಲಿ ಅಂತ ಕೂಡ ತೋರಿಸ್ತೀನಿ, ಬನ್ನಿ. ಸೊ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಇದೇನು ಝೂಮ್ ಇದೆ, ಇದು ಸ್ವಲ್ಪ ಝೂಮ್ ಮಾಡ್ತೀನಿ. ಸೊ ನಿಮ್ಗೆ ಕ್ಲಿಯರಾಗಿ ಈ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗಬೇಕು ಸ್ನೇಹಿತರೆ, ಅದು ಮೇನ್ ಇಂಪಾರ್ಟೆಂಟು. ಸೊ ಇದೇನು ನೀವು ನೋಡ್ತಾ ಇದ್ದೀರಲ್ಲ, ಸೊ ಈ ಚಾರ್ಟ್ 1 ಸೆಕೆಂಡ್. ಸೊ ಈ ಝೂನ್ ಏನಿದೆಯಲ್ಲ, ಇಲ್ಲಿಂದ ಒಂದು ಸ್ಟಾಕು ಬೀಳ್ತಾ ಇದೆ, ಹೌದಾ? ಫಾಲೋಯಿಂಗ್ ಸ್ಟಾರ್ಟ್ ಆಗಿದೆ. ಈ ಝೂನಿಂದ ಒಂದು ಫಾಲೋಯಿಂಗ್ ಸ್ಟಾರ್ಟ್ ಆಗಿದೆ. ದೊಡ್ಡ ಕ್ಯಾಂಡಲ್ ಮಾಡಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಫಾಲ್ ಆಗ್ತಾ ಇದೆ. ಸೊ ಇದು ಫಾಲ್ ಆಗೋದ್ರ ಜೊತೆಗೆ ಇಲ್ಲಿ ಕೆಳಗಡೆ ನೀವು ಅಬ್ಸರ್ವ್ ಮಾಡ್ಬೋದು, ಕೆಳಗಡೆ ಏನಾಗ್ತಾಯಿದೆ, ವ್ಯಾಲ್ಯೂಮು ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಸ್ಟಾಕ್ ಪ್ರೈಸೂ ಬೀಳ್ತಾ ಇದೆ, ಅದರ ಜೊತೆಗೆ ವ್ಯಾಲ್ಯೂಮು ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಆರ್ಡ್ರಲ್ಲಿ ಮೇಲೆ ಅಪ್ ಟ್ರೆಂಡಲ್ಲಿ ಹೋಗ್ತಾ ಇದೆ, ವ್ಯಾಲ್ಯೂಮು ಕೂಡ ಹೋಗ್ತಾ ಇದೆ, ಅದರ ಜೊತೆ ಪ್ರೈಸೂ ಕೂಡ ಕೆಳಗೆ ಬೀಳ್ತಾ ಇದೆ. ಹಾಗಂದರೆ ಏನಾಯಿತು, ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಸೊ ಏನಾಗುತ್ತೆ, ಟ್ರೆಂಡ್ ಕಂಟಿನ್ಯೂ ಆಗಿ ಬಿತ್ತು. ಸೊ ಎಲ್ಲಿವರೆಗೂ ಬೀಳುತ್ತೆ, ಬಟ್ ಟ್ರೆಂಡ್ ಬೀಳುತ್ತೆ ಅಂದರೆ ಕಂಟಿನ್ಯೂ ಬಿದ್ದುಕೊಂಡು ಹೋಗ್ಬಿಡೋದಿಲ್ಲ. ಸೊ ಅದರ ಸಪೋರ್ಟ್ ಲೆವೆಲ್ಗೆ ಬಂದು ಅದು ನಿಲ್ಲುತ್ತೆ. ಸಪೋರ್ಟ್ ಲೆವೆಲ್ಗೆ ಬಂದು ಸಪೋರ್ಟನ್ನು ತೆಗೆದುಕೊಳ್ಳುತ್ತೆ. ಸೊ ಸಪೋರ್ಟ್ ತೊಗೊಂಡು ಇಲ್ಲಿಂದ ಒಂದು ಗ್ರೀನ್ ಕ್ಯಾಂಡಲನ್ನು ಇಲ್ಲಿ ಫಾರ್ಮೇಷನ್ ಮಾಡ್ತು. ಸೊ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆಯಿತು ವಿತ್ ಅ ಗುಡ್ ಬಿಗ್ ಬಾರ್ ಕ್ಯಾಂಡಲ್. ಸೊ ಇದು ಏನಂದರೆ ಕ್ಯಾಂಡಲ್ ಆಯಿತು. ಎಲ್ಲರೂ ಮರುಬುಜು ಕ್ಯಾಂಡಲ್ ಆಗಿದೆ ಅಂದರೆ ಇಲ್ಲಿಂದ ಟ್ರೆಂಡ್ ರಿವರ್ಸಲ್ ಆಗುತ್ತೆ, ಫುಲ್ ಸ್ಟ್ರಾಂಗ್ ಕ್ಯಾಂಡಲ್ ಆಗಿದೆ, ಇಲ್ಲಿಂದ ಕಂಟಿನ್ಯೂ ರ್ಯಾಲಿ ಮಾಡುತ್ತೆ ಅಂತ ಎಲ್ಲರೂ ಅನ್ಕೋತಾರೆ. ಬಟ್ ಅದೇ ನೀವೇನಾದರೂ ಪ್ರೈಸ್ ನೋಡಿ ಟ್ರೇಡ್ ತೊಗೊಂಡ್ರೆ ಟ್ರ್ಯಾಪ್ ಆಗ್ತೀರಾ. ಇದೇ ಟ್ರ್ಯಾಪ್ ಟ್ರೇಡಿಂಗ್. ಬಟ್ ಅದನ್ನೇನಾದ್ರು ವ್ಯಾಲ್ಯೂಮ್ ನೀವು ಕೆಳಗಡೆ ನೋಡಿದರೆ ನೋಡಿ ಹೆಂಗೆ ವ್ಯಾಲ್ಯೂಮ್ 1 ಡೇ ನೆಕ್ಸ್ಟ್ ಡೇಗೆ ಅಂದರೆ ವ್ಯಾಲ್ಯೂಮ್ ಮತ್ತೆ ಕಮ್ಮಿ, ಅದರ ನೆಕ್ಸ್ಟ್ ಡೇ ಮತ್ತೆ ಕಮ್ಮಿ ಆಗಿದೆ. ಸೊ ಇದನ್ನು ನೋಡಿ ನೀವು ಆರಾಮಾಗಿ ಈಸಿಯಾಗಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ನೋಡಿ ಯಾವ ಥರ ವ್ಯಾಲ್ಯೂಮ್ ಡ್ರಾಪ್ ಆಗ್ತಾ ಇದೆ ಅಂತ. ಸೊ ಈ ಥರ ನೀವು ಟ್ರ್ಯಾಪ್ ಆಗೋ ಸಾಧ್ಯತೆ ಇರುತ್ತೆ. ಅದೇ ವ್ಯಾಲ್ಯೂಮ್ ಕಾನ್ಸೆಪ್ಟ್ ಗೊತ್ತಿದ್ದರೆ ನೀವು ಈಸಿಯಾಗಿ ಮೊದಲೇ ಪ್ರಿಡಿಕ್ಟ್ ಮಾಡ್ತೀರಾ. ಇಲ್ಲಿಂದ ನೆಕ್ಸ್ಟ್ ಇದು ಯಾಕಂದರೆ ವ್ಯಾಲ್ಯೂಮ್ ಡೌನ್ ಆಗ್ತಾಯಿದೆ, ರಿವರ್ಸಲ್ ಆಗೋ ಚಾನ್ಸ್ ಇದೆ ಅಂತ ವೇಟ್ ಮಾಡ್ತೀರಾ. ಕರೆಕ್ಟಾಗಿ ಅಗೇನ್ ಇದು ಸಪೋರ್ಟ್ ಲೆವೆಲ್ಗೆ ಯಾವಾಗ ಬರುತ್ತಲ್ಲ ಆವಾಗ ಇಲ್ಲಿ ಟ್ರೇಡನ್ನು ಪ್ಲ್ಯಾನ್ ಮಾಡ್ತೀರಾ. ಇಲ್ಲಿ ನೋಡಿ ನೀವು ಇದು ಅಗೇನ್ ನೀವು ಇದನ್ನು ನೋಡಿಕೊಂಡು ಟ್ರೇಡನ್ನು ಕರೆಕ್ಟಾಗಿ ತೊಗೊಂಡ್ರೆ ಇಲ್ಲಿ ಅಗೇನ್ ಸಪೋರ್ಟಿಗೆ ಬಂತಿದ್ದು, ಸಪೋರ್ಟ್ ಬಂತನ ವ್ಯಾಲ್ಯೂಮು ಕೆಳಗಡೆನೂ ಇನ್ಕ್ರೀಸ್ ಆಗ್ತಾಯಿದೆ, ಅದ್ರ ಜೊತೆಗೆ ಪ್ರೈಸೂ ಕೂಡ ಮೇಲೆ ಹೋಗ್ತಾಯಿದೆ. ಇಲ್ಲಿ ಕೆಳಗೆ ನೋಡಿ ನೀವು ವ್ಯಾಲ್ಯೂಮಲ್ಲಿ ಏನಿದೆ, ಇನ್ಕ್ರೀಸ್ ಇದೆ ವ್ಯಾಲ್ಯೂಮು. ಸೊ ಈ ವ್ಯಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗ್ತಾಯಿದೆ, ಅದರ ಜೊತೆಗೆ ಈ ಪ್ರೈಸ್ ಕೂಡ ಮೇಲ್ಗಡೆ ಇನ್ಕ್ರೀಸ್ ಆಗ್ತಾಯಿದೆ. ನೀವು ಇಲ್ಲೇ ಅದು ಸಪೋರ್ಟಲ್ಲಿ ಬಂದು ಹಿಂಗಾಗ್ತಾಯಿದೆ ಅಂದರೆ ಕೆಳಗಡೆ ನೀವು ಟ್ರೇಡನ್ನು ಪ್ಲ್ಯಾನ್ ಮಾಡ್ಬೋದು. ಎಲ್ರಿಗೂ ಟಾರ್ಗೆಟು ಅದರ ನೆಕ್ಸ್ಟ್ ರೆಸಿಸ್ಟೆನ್ಸ್ ಮಟ್ಟ ನಿಮ್ಮ ಟಾರ್ಗೆಟ್ ಇರುತ್ತೆ. ಸೊ ನೆಕ್ಸ್ಟ್ ರೆಸಿಸ್ಟೆನ್ಸ್ವರೆಗೂ ನೀವು ಟಾರ್ಗೆಟನ್ನು ಪ್ಲ್ಯಾನ್ ಮಾಡ್ಬೋದು. ಕೆಳಗಡೆ ನೀವು ಸಪೋರ್ಟಲ್ಲಿ ವ್ಯಾಲ್ಯೂಮ್ ನೋಡ್ಕೊಂಡು ಟ್ರೇಡ್ ತೊಗೊಳ್ಳೋದು, ರೆಸಿಸ್ಟೆನ್ಸ್ವರೆಗೂ ನಿಮ್ಮ ಟಾರ್ಗೆಟ್ ಇದಾಗಿರುತ್ತೆ ಫ್ರೆಂಡ್. ಸೊ ಹಾಗಿದ್ರೆ ನಾನು ಎಲ್ಲಿ ಟ್ರೇಡ್ ತೊಗೊಂಡೆ, ನಾನು ಟ್ರೇಡ್ ತೊಗೊಂಡಿದ್ದಲ್ಲಿ ಮತ್ತು ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ದಲ್ಲಿ ಅಂತ ತೋರಿಸ್ತೀನಿ. ಮತ್ತು ಇನ್ನೂ ಕೂಡ ಒಂದೆರಡು ಎಕ್ಸಾಂಪಲ್ಲು ಕೂಡ ನಿಮಗೆ ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡ್ ಆಗಲಿಕ್ಕೆ ಇನ್ನೊಂದೆರಡು ಎಕ್ಸಾಂಪಲ್ಲು ಕೂಡ ಹೇಳ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ಕರೆಕ್ಟಾಗಿ ನೋಡಿ, ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ಇನ್ನೂ 1-2 ಸತ ಅಗೇನ್ ನೋಡಿ. ಈ ಕಾನ್ಸೆಪ್ಟ್ ಭಾಳ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ಸೊ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪ್ರೈಸ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಇದೆಯಾ? ಎಸ್, ಪ್ರೈಸು ಮೇಲ್ಗಡೆಯಿಂದ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾಯಿದೆ ದೊಡ್ಡ ಕ್ಯಾಂಡಲಿಂದ. ಅದ್ರ ಜೊತೆಗೆ ಕೆಳಗಡೆ ನೀವು ನೋಡ್ತಾ ಇರ್ಬೋದು, ಅಬ್ಸರ್ವ್ ಮಾಡ್ತಾ ಇರ್ಬೋದು, ಈ ವ್ಯಾಲ್ಯೂಮ್ ಕೂಡ ಕೆಳಗೆ ಹೋಗ್ತಾ ಇದೆ. ವ್ಯಾಲ್ಯೂಮಲ್ಲಿ ಯಾವುದು ಹೈ ವ್ಯಾಲ್ಯೂಮ್ ಇಲ್ಲ, ಲೋವರ್ ಲೋ ಮಾಡ್ಕೊಂಡೇ ವ್ಯಾಲ್ಯೂಮ್ ಹೋಗ್ತಾ ಇದೆ. ಅಂದರೆ ಬೈಯರ್ಗೆ ಯಾವುದೇ ಥರದ ಇಂಟ್ರೆಸ್ಟ್ ಇಲ್ಲ. ಈ ಸೆಲ್ ಹೊಡಿತಾನೆ ಅದಲ್ಲ ಸೆಲ್ಲರು, ಸೆಲ್ಲರ್ಗೆ ಇಂಟ್ರೆಸ್ಟೇ ಇಲ್ಲ. ಒಂದು ಸರ್ಟೈನ್ ಲೆವೆಲ್ ಇಲ್ಲಿ ಸಪೋರ್ಟ್ ಬಂದ ತಕ್ಷಣ ಸ್ಟಾಕು ಅಪ್ ಟ್ರೆಂಡ್ ತೋರಿಸ್ಕೊಳ್ತು. ಇಲ್ಲೇ ನಿಮ್ಮ ಎಂಟ್ರಿ. ಈ ಸಪೋರ್ಟ್ಗೆ ಏನು ಮಾಡಬೇಕು, ನೀವು ಎಂಟ್ರಿಯನ್ನು ಈ ಸಪೋರ್ಟ್ಗೆ ಪ್ಲ್ಯಾನ್ ಮಾಡಬೇಕು. ಈ ವ್ಯಾಲ್ಯೂಮ್ ನೋಡಿಕೊಂಡು ಸಪೋರ್ಟಿಗೆ ಪ್ಲ್ಯಾನ್ ಮಾಡಿದರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ವರೆಗೂ ನೀವು ಆರಾಮ್ ಹೋಲ್ಡ್ ಮಾಡ್ಬೋದು ಸ್ನೇಹಿತರೆ. ಇದೇನು ನೆಕ್ಸ್ಟ್ ರೆಸಿಸ್ಟೆನ್ಸ್ ಬರುತ್ತಲ್ಲ ಅಲ್ಲಿವರೆಗೂ ನಿಮ್ಮ ಟಾರ್ಗೆಟ್ ಇರುತ್ತೆ. ಈ ರೆಸಿಸ್ಟೆನ್ಸ್ವರೆಗೂ ನಿಮ್ಮ ಟಾರ್ಗೆಟ್ ಸ್ನೇಹಿತರೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನೆಕ್ಸ್ಟು ಕಂಟಿನ್ಯೂ ಒಂದು ಫಾಲ್ ಆಗಿದೆ, ಕರೆಕ್ಟ್ ಸಪೋರ್ಟಿಗೆ ಬಂತು. ಇಲ್ಲಿ
ಸೊ ಸಪೋರ್ಟಿಂದ ಹೆಂಗೆ ಸಪೋರ್ಟ್ ತೊಗೊಂಡು ಬೌನ್ಸ್ ಬ್ಯಾಕ್ ಆಗ್ತಾಯಿದೆ, ಕೆಳಗೆ ವ್ಯಾಲ್ಯೂಮ್ ಕೂಡ ಯಾವ ಥರ ಸ್ಲೋ ಆಗಿ ಸ್ಪೈಕ್ ಆಗಿದೆ ನೋಡಿ. ಸೊ ಈ ಸ್ಪೈಕ್ ಜಸ್ಟ್ ಆಯ್ತಲ್ಲ, ಆ ಸ್ಪೈಕ್ ನೋಡೇ ನೀವು ಪ್ಲ್ಯಾನ್ ಮಾಡ್ಬೋದು. ಕರೆಕ್ಟ್ ಸಪೋರ್ಟ್ ಝೋನಲ್ಲಿದೆ, ಸ್ಪೈಕು ಆಗ್ತಾಯಿದೆ ವ್ಯಾಲ್ಯೂಮಲ್ಲಿ. ಅಂದರೆ ನೀವು ಒಂದು ಗ್ರೀನ್ ಕ್ಯಾಂಡಲನ್ನು, ಒಂದು ಪಾಸಿಟಿವ್ ಕ್ಯಾಂಡಲನ್ನು ನೋಡಿ ಎಂಟ್ರಿಯನ್ನು ಪ್ಲ್ಯಾನ್ ಮಾಡ್ಬೋದು. ಇಲ್ಲಿ ಎಂಟ್ರಿ ಪ್ಲ್ಯಾನ್ ಮಾಡಿದರೆ ನೆಕ್ಸ್ಟ್ ಈ ವ್ಯಾಲ್ಯೂಮ್ ನೋಡಿಕೊಂಡು ನೀವು ಎಂಟ್ರಿ ಪ್ಲ್ಯಾನ್ ಮಾಡಿದರೆ ನೆಕ್ಸ್ಟ್ ಇಲ್ಲಿವರೆಗೂ ಟಾರ್ಗೆಟ್, ಅಂದರೆ ರೆಸಿಸ್ಟೆನ್ಸ್ವರೆಗೂ ನೀವು ಟಾರ್ಗೆಟನ್ನು ಪ್ಲ್ಯಾನ್ ಮಾಡ್ಬೋದು ಆರಾಮ. ಸೊ ರೆಸಿಸ್ಟೆನ್ಸ್ವರೆಗೂ ನಿಮ್ಮ ಟಾರ್ಗೆಟ್ ಇರುತ್ತೆ. ಅಂದರೆ ನಾನು ಇಲ್ಲಿ ಎಂಟ್ರಿಯನ್ನು ತೆಗೆದುಕೊಂಡೆ ಅಂತ ಎಕ್ಸಾಕ್ಟಾಗಿ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದೇ ಸೇಮ್ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ನಾನು ಎಂಟ್ರಿ ತೊಗೊಂಡಿದ್ದು ನೋಡಿ. ಇಲ್ಲಿ ವ್ಯಾಲ್ಯೂಮ್ ಕೊಡಲಿ ಯಾವುದೇ ಥರದ ಚೇಂಜಸ್ ಇಲ್ಲ, ವ್ಯಾಲ್ಯೂಮ್ ಫುಲ್ಲು ಡ್ರೈ ಔಟ್ ಆಗಿದೆ. ಆದರೆ ಪ್ರೈಸ್ ಮಾತ್ರ ಕಂಟಿನ್ಯೂಸ್ ಆಗಿ ಮೇಲಿಂದ ಬೀಳ್ತಾ ಇದೆ. ಸೊ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ, ಈ ಪ್ರೈಸ್ ಏನಿದೆ ಇದು ಕಂಟಿನ್ಯೂಸ್ ಆಗಿ ಮೇಲಿಂದ ದೊಡ್ಡ ದೊಡ್ಡ ಕ್ಯಾಂಡಲು ಎಲ್ಲರೂ ಟ್ರ್ಯಾಪ್ ಮಾಡ್ತಾ ಇದ್ದಾರೆ, ನಾನು ಕೆಳಗೆ ಹೋಗ್ತೀನಿ ಅಂತ. ಬಟ್ ಕೆಳಗಡೆ ನೀವು ವ್ಯಾಲ್ಯೂಮ್ ನೋಡಿಬಿಟ್ರೆ ಯಾವುದೇ ವ್ಯಾಲ್ಯೂಮಲ್ಲಿ ಹೈಕ್ ಇಲ್ಲ, ಹೈ ವ್ಯಾಲ್ಯೂಮ್ ಇಲ್ಲ, ಫುಲ್ ವ್ಯಾಲ್ಯೂಮ್ ಝೀರೋ, ಲೋ ಹಾಕ್ಕೊಂಡು ಹೋಗ್ತಾ ಇದೆ ವ್ಯಾಲ್ಯೂಮ್. ಪ್ರೈಸ್ ಮಾತ್ರ ಬೀಳ್ತಾ ಇದೆ. ಸೊ ಅದಕ್ಕಾಗಿ ನಾನು ಒಂದು ಸಪೋರ್ಟ್ ಝೀನಿಗಾಗಿ ವೇಟ್ ಮಾಡ್ತಾ ಇದ್ದೆ ಇಲ್ಲಿ. ನೀವು ಅದಕ್ಕೆ ಸಪೋರ್ಟ್ಗಾಗಿ ವೇಟ್ ಮಾಡಬೇಕು, ಸಪೋರ್ಟ್ ಬರೋ ಮಟ್ಟ ವೇಟ್ ಮಾಡಬೇಕು. ಕರೆಕ್ಟ್ ನೋಡಿ, ಮಲ್ಟಿಪಲ್ ಟೈಮ್ ಈ ಸಪೋರ್ಟ್ ತೊಗೊಂಡಿದೆ. ಲಾಸ್ಟ್ ಟೈಮ್ ಎಲ್ಲ ಇಲ್ಲಿ ತೋರಿಸ್ತೀನಿ ನಿಮಗೆ ಎಕ್ಸಾಕ್ಟಾಗಿ ಹೆಂಗೆ ಇದು ಸಪೋರ್ಟ್ ತೊಗೊಂಡಿತ್ತಲ್ಲ, ನಾನು ತೋರಿಸಿದ್ದೆ ನಿಮಗೆ ಎಲ್ಲೆಲ್ಲಿ ಸಪೋರ್ಟ್ ತೊಗೊಂಡಿದೆ ಅಂತ. ಸೊ ಇದು ಝೂನ್ ನೋಡಿ, ಈ ಝೂನು ಸಪೋರ್ಟ್ ಝೂನು, ಅಲ್ಲಿಂದ ಟ್ರೇಡ್ ನಾನು ಪ್ಲ್ಯಾನ್ ಮಾಡಿದ್ದೆ. ಸೊ ನೆಕ್ಸ್ಟು ಹೊಳ್ಳಿ ಅಗೇನ್ ಇದೇ ಸಪೋರ್ಟ್ ಝೂನಿಗೆ ಬಂದಾಗ ನಾನು ಪ್ಲ್ಯಾನ್ ಮಾಡಿದೆ. ಸೊ ಇಲ್ಲಿ ನೋಡ್ಬೋದು ನೀವು ಮಲ್ಟಿಪಲ್ ಟೈಮ್ಸ್, ಲಾಸ್ಟ್ ಕೂಡ ಇದ್ರ ಸಪೋರ್ಟ್ ತೊಗೊಂಡಿದ್ದೆ ಅಲ್ಲಿಂದ. ಸೊ ಅವಾಗ ನಾನು ಟ್ರೇಡ್ ಇಲ್ಲಿ ಏನಾಯಿತು, ಅದು ನೆಕ್ಸ್ಟ್ ಡೇ ಗ್ಯಾಪ್ ಅಪ್ ಓಪನ್ ಆಯ್ತಲ್ಲ, ಅವಾಗ ಇಲ್ಲಿ ಟ್ರೇಡನ್ನು ಪ್ಲ್ಯಾನ್ ಮಾಡಿದೆ. ನೆಕ್ಸ್ಟ್ ಇದು 20-25% ಮೇಲೆ ಹೋದಾದಮೇಲೆ ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಂದು ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಟ್ಟಾಗಿ 14% ಪ್ರಾಫಿಟ್ ಇದರಲ್ಲಿ ಬುಕ್ ಆಯಿತು ಸ್ನೇಹಿತರೆ. ಸೊ ಇವಾಗ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕನ್ನು, ಶೇರನ್ನು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ನಮ್ಮ ಚಾನಲ್ ಮರಿಬೇಡಿ. ಯಾಕಂದರೆ ಈ ವಿಡಿಯೋ ಮಾಡಲಿಕ್ಕೆ ಭಾಳಷ್ಟು ಕಷ್ಟಪಟ್ಟು ಈ ವಿಡಿಯೋನ ನಿಮಗಾಗಿ ಮಾಡಿದ್ದೀನಿ. ಸೊ ಸ್ನೇಹಿತರೆ, ಬಾಯ್.